ಓಂ ನಮೋ ಭಗವತಿ ವಾಸುದೇವಾಯ ನಮಃ. ಹಾಯ್, ನಾನು ನಿಮ್ಮ ಗಿರೀಶ್ ಪೆರಡಕ. ಇವತ್ತೊಂದು ಹೊಸ ಟಾಪಿಕ್ನೊಂದಿಗೆ ಬರ್ತಾ ಇದ್ದೀನಿ. ಈ ಟಾಪಿಕ್ನ ವಿಷಯ ಏನಂತ ಗೊತ್ತುಂಟಾ? ನಾವು ನಮ್ಮ ಧರ್ಮವನ್ನು, ನಮ್ಮ ಸಂಸ್ಕಾರವನ್ನು ಎಷ್ಟು ನಾವು ಎಲ್ಲಿ ಎಲ್ಲ ಪಾಲಿಸ್ತಾ ಇದ್ದೇವೆ ಅಂತೇಳಿ ಒಂದು ಸಣ್ಣ ತುಣುಕಿನೊಂದಿಗೆ ನಾನು ಇವತ್ತಿನ ಟಾಪಿಕನ್ನು ಹೇಳ್ತಾ ಇದ್ದೀನಿ. ಯಾಕಂದರೆ ನಮ್ಮ ಧರ್ಮ ನಾವು ಎಷ್ಟು ಆಚರಣೆ ಮಾಡ್ತಾ ಇದ್ದೀವಿ, ಅದರ ಸಂಸ್ಕಾರಗಳು, ಅದರ ರೀತಿ ನೀತಿಯನ್ನು ನಾವು ಎಷ್ಟು ಕಡೆ ಎಲ್ಲ ಕಡೆ ಆಚರಣೆ ಮಾಡ್ತಿದ್ದೀವಿ ಅಂತೇಳಿ ನಮ್ಮನ್ನು ನಾವು ತಿಳ್ಕೊಳ್ಳುವ ಅನಿವಾರ್ಯತೆ ಬಂದಿದೆ ಗೆಳೆಯರೆ. ಯಾಕೆ ಗೊತ್ತುಂಟಾ? ಈಗ ಎಕ್ಸಾಂಪಲ್ ಆಗಿ ನೋಡಿ, ಕ್ರಿಶ್ಚಿಯನರು ಎಲ್ಲೆಲ್ಲಿ ಮನೆ ಬಿಟ್ಟು ಪಬ್ಲಿಕ್ ಪ್ಲೇಸ್ಗಳಲ್ಲಿ ಕೂಡ ಅವರ ಧರ್ಮವನ್ನು ತೋರಿಸ್ತಾ ಇದ್ದಾರೆ. ಅವರ ವೇಷಭೂಷಗಳನ್ನು ನೋಡುವಾಗಲೇ ನಮಗೆ ಗೊತ್ತಾಗ್ತದೆ. ಮುಸ್ಲಿಮರಲ್ಲೂ ಅತಿ ಹೆಚ್ಚು ಅವರು ಎಲ್ಲ ಕಡೆ ತೋರಿಸ್ತಾ ಇದ್ದಾರೆ. ಎಲ್ಲರಿಗೆ ನಿಮಗೆ ಗೊತ್ತುಂಟು ಅವರ ಧರ್ಮದಲ್ಲಿ ಏನೆಲ್ಲ ಹಾಕಿರ್ತಾರೆ, ಅವರ ವೇಷಭೂಷಣಗಳೆಲ್ಲ ಅವರನ್ನು ನೋಡಿದಾಗಲೇ ನಿಮಗೆ ಗೊತ್ತಾಗ್ತದೆ ಪಬ್ಲಿಕ್ ಪ್ಲೇಸಲ್ಲಿ. ಆದರೆ ಯಾಕೋ ಅವರಿಗೆಲ್ಲ ನಾಚಿಕೆ ಆಗ್ತಾ ಇಲ್ಲ ಅವರ ಧರ್ಮವನ್ನು ಎತ್ತಿ ತೋರಿಸ್ಲಿಕ್ಕೆ. ಹುಡುಗಿಯರಲ್ಲಿ ನೋಡಿ, ಅವರ ಮುಸ್ಲಿಮರಲ್ಲಿ ನೋಡಿ ಬುರ್ಕಾ ಎಲ್ಲ ಬಂದಿದೆ, ಅದೆಲ್ಲ ಸಂಸ್ಕಾರದಲ್ಲಿ ಬರ್ತದೆ ಅಂತ ಹೇಳ್ತಾ ಇದ್ದಾರೆ, ಹೌದಲ್ವಾ? ಹಾಗಾದರೆ ಈ ಸಂಸ್ಕಾರವನ್ನು ಎಲ್ಲ ಆಚರಣೆ ಮಾಡಿದ ಒಂದು ಧರ್ಮದವರು ಅಂತ ಹೇಳಿದ್ರೆ ಹಿಂದೂ ಧರ್ಮಗಳು. ಅವರಿಗೆ ಆ್ಯಕ್ಚುಲಿ ಇವನು ಗೊತ್ತಿಲ್ಲ, ಧರ್ಮದಲ್ಲೇ ಫ್ರೀಡಮ್ ಬಿಟ್ಟಿದ್ದ ಎಂತ ಬಿಟ್ಟಿದ್ದು ಗೊತ್ತಿಲ್ಲಪ್ಪ. ಎಲ್ಲಿ ಕೂಡಿದ್ರು ಇವರಿಗೆ ಇದು ಎಂತ ಡೌಟ್ ಬರೋದು ಜಾಸ್ತಿ ದೇವರ ಬಗ್ಗೆ. ಬೇರೆ ಯಾರಿಗೂ ಅವರಿಗೆ ಡೌಟ್ ಬರೋದಿಲ್ಲ. ಎಲ್ಲ ಧರ್ಮದಲ್ಲೂ ಡೌಟ್ ಬರುವ ದೇವರ ಬಗ್ಗೆನೇ ನಂಬಿಕೆ ಮತ್ತು ಡೌಟ್ ಬರುವ ಒಂದು ಧರ್ಮದ ಒಂದು ಅನುಯಾಯಿಗಳಂತ ಹೇಳಿದ್ರೆ ಹಿಂದೂ ಧರ್ಮದವರು. ಯಾಕಂದರೆ ಅವರವರೇ ಒಳಗೆ ಕನ್ಫ್ಯೂಸ್ ಮಾಡಿಕೊಳ್ತಾ ಇರ್ತಾರೆ. ಹಾಗಾಗಿ ನೋಡಿ, ಇಲ್ಲಿ ಆದರೆ ನೋಡಿ ದೇವಸ್ಥಾನಗಳು ಕೂಡ ಅವರು ಚಡ್ಡಿ ಹಾಕಿಕೊಂಡು ಬರ್ತಾ ಇರ್ತಾರೆ. ಬೇರೆ ಕಡೆ ಎಲ್ಲಿ ಸಹ ಎಲೌಡ್ ಇಲ್ಲ ಚಡ್ಡಿ ಹಾಕೊಂಡು. ಮತ್ತು ಇದು ಕ್ರೈಸ್ತರ ಪ್ರಾರ್ಥನಾ ಮಂದಿರಗಳಲ್ಲೂ ಕೂಡ ಅವರನ್ನು ಹಾಗೆ ಬಿಡುವುದಿಲ್ಲ, ಸಣ್ಣ ಮಕ್ಕಳನ್ನು ಬಿಟ್ಟರೆ. ಮತ್ತು ಮುಸ್ಲಿಮರಲ್ಲಿ ಬಿಡುವುದೇ ಇಲ್ಲ. ಎಷ್ಟು ದೊಡ್ಡವನು ಬಂದರೂ ಕೂಡ ಚಡ್ಡಿ ಹಾಕಿದವರನ್ನೆಲ್ಲ ಒಳಗಡೆ ಅವರ ಮಸೀದಿ ಒಳಗೆ ಬಿಡುವುದಿಲ್ಲ. ಆದರೆ ನಮ್ಮ ಹಿಂದೂಗಳಲ್ಲಿ ಯಾಕೆ ಈ ಥರ ಒಂದು ವಿಚಿತ್ರ ಒಂದು ಮನೋಭಾವ ಇದೆ ಅಂತ ಗೊತ್ತಿಲ್ಲ. ಯಾಕಂತೇಳಿದ್ರೆ ನಾವು ಹಿಂದೂಗಳನ್ನು ನೋಡಿದೇನು ಗೊತ್ತುಂಟಾ, ಎದುರುನವರು ಫಾರಿನಲ್ಲಿ ಹೇಗಿರ್ತಾರೆ ಅಂತೇಳಿ. ಆ್ಯಕ್ಚುಲಿ ನೋಡಿ, ಫಾರಿನಲ್ಲಿ ಎಲ್ಲ ಕಡೆ ಎದ್ದು ತೋರಿಸ್ತಾ ಇರ್ತಾರೆ. ಆದರೆ ಅವರು ಮಸೀದಿಗೆ ಹೋಗೋದು, ಚರ್ಚಿಗೆ ಹೋಗೋದು ಎಲ್ಲಿಯಾದರೂ ನೋಡಿದ್ದಾರೆ ಇವರು. ಇವರೇನು ತಿಳ್ಕೊಂಡಿದ್ದಾರೆ, ಇವರು ಎಲ್ಲ ಕಡೆ ಹಾಗೆ ತಿಳ್ಕೊಳ್ತಾರೆ. ಅಲ್ಲಿ ಅಂಧವಿಶ್ವಾಸವನ್ನು ಗೊತ್ತುಂಟಲ್ಲ, ಅಂಧ ಅಂದರೆ ಎದುರು ನೋಡಿದೆಲ್ಲ ಇದು ಹಾಳು ಅಂತ ತಿಳ್ಕೊಳ್ತಾರೆ. ಬೆಳ್ಳಗಿರುವುದೆಲ್ಲ ಹಾಳು ಅಂತ ತಿಳ್ಕೊಂಡಿರ್ತಾರಲ್ಲ, ಆ ಜಾತಿಗೆ ಸೇರಿದವರು ಹಿಂದೂಗಳಾಗಿರ್ತಾರೆ. ಅಂದರೆ ಅಷ್ಟು ಮೂರ್ಖರಾಗಿರ್ತಾರೆ ಅಂತ ನಾನು ಇಂಡೈರೆಕ್ಟಾಗಿ ಹೇಳಬೇಕಂತಿಲ್ಲಲ್ಲ. ಇವರಿಗೆ ಯಾಕೋ ನಾಚಿಕೆ. ಆ್ಯಕ್ಚುಲಿ ಇದು ಸಂವಿಧಾನದಲ್ಲಿ ಎಲ್ಲಿ ಹೇಳಿದ್ದಾರೆ ಅಂತ ಹೇಳಿದರೆ ನೋಡಿ, ನಿಮ್ಮ ಮನೆ ಬಿಟ್ಟು ಅಂದರೆ ಪಬ್ಲಿಕ್ ಪ್ಲೇಸಲ್ಲಿ ಕೂಡ ತೋರಿಸ್ಬೋದು ನಿಮ್ಮ ಸಂಸ್ಕಾರವನ್ನು. ಯಾಕೆಂದರೆ ನೀವು ನಿಮ್ಮ ಊರವರಲ್ವಾ, ನಿಮ್ಮ ಸಂಸ್ಕಾರವನ್ನು ಇಡೀ ಜಗತ್ತಿಗೆ ತೋರಿಸ್ಲಿಕ್ಕಿರುವುದು ಅದರ ಅಂದವನ್ನು, ಹೌದಲ್ವಾ? ಇವರಲ್ಲಿ ತಿಳ್ಕೊಂಡಿದ್ದಾರೆ. ಆದರೆ ಬೇರೆಯವರ ಮನೆಯಲ್ಲಿ ಮಾತ್ರ ತೋರಿಸ್ಲಿಕ್ಕಾಗೋದಿಲ್ಲ. ಯಾಕಂದರೆ ನೀವೇ ನಿಮ್ಮ ರೂಲ್ಸನ್ನೆಲ್ಲ ಈಗ ಬೇರೊಬ್ಬನಿದ್ದಾನೆ, ನಾನೀಗ ಬೇರೊಬ್ಬನ ಮನೆಯಲ್ಲಿ ಹೋಗಿ ನಾನು ಹೇಳಿದಾಗೆ ಕೇಳಬೇಕು ಅಂತ ನನ್ನ ಧರ್ಮವನ್ನು ನೀವು ಪಾಲಿಸ್ಬೇಕಂತ ಹೇಳಲಿಕ್ಕೆ ಇಲ್ಲ. ಅದು ಬಿಟ್ಟರೆ ಬೇರೆ ಎಲ್ಲ ಕಡೆ ಪಬ್ಲಿಕ್ ಅಂದರೆ ಯಾರೂ ಹಿಂದೂ ಧರ್ಮದವರೇ ನಾನು ಕೇಳ್ತಾ ಇರೋದು, ನಾವೇ ತಾನೇ. ನಾವಂದಮೇಲೆ ನಮ್ಮ ಧರ್ಮವನ್ನು ನಮ್ಮ ಮನೆ ಬಿಟ್ಟು ಬೀದಿಯಲ್ಲಿ ಇಕ್ಕೇರಿಗಳಲ್ಲಿ ಎಲ್ಲ ಕಡೆ ತೋರಿಸ್ಬೋದಲ್ಲ. ಎಲ್ಲಿ ಸಂವಿಧಾನದಲ್ಲಿ ಬರ್ತಿದೆ ನಮ್ಮ ಧರ್ಮವನ್ನು ಹೊರಗಡೆ ತೋರಿಸಬಾರದು ಅಂತೇಳಿ? ಯಾವನವನು ಅಂತ ಬರೆದಿದ್ರೆ ಕೇಳಿ, ನೀವು ಕ್ವಶನ್ ಮಾಡಿ. ಬೇರೆಯವರೆಲ್ಲ ತೋರಿಸ್ತಾ ಇದ್ದಿಲ್ವಾ ರೋಡಲ್ಲೆಲ್ಲ ಯಾವ ಧರ್ಮದವರನ್ನು? ಯಾಕೆ ನಿಮಗೆ ಅಷ್ಟೊಂದು ಅಸಹ್ಯ ಆಗ್ತದೆ ಅಂತ ನಮಗೆ ಗೊತ್ತಿಲ್ಲ. ಬೇರೆಯವ್ರಿಗೆ ಅಸಹ್ಯ ಆಗೋದಿಲ್ಲ ನೋಡಿ. ಅದರಲ್ಲಿ ಬೇಕಾದ್ರೆ ನೋಡಿ, ಕ್ರಿಶ್ಚಿಯನರದ್ದು ಬೇಡಿ, ಅದು ಫ್ರೀಡಮ್ ಟೈಪು. ಅವರು ಫಾರಿನಲ್ಲಿ ಕ್ಯಾಲ್ಚರನ್ನು ಇದು ಮಾಡ್ತಾ ಇದ್ದಾರೆ, ಫಾಲೋ ಮಾಡ್ತಾ ಇದ್ದಾರೆ. ಅವರದ್ರಲ್ಲಿ ನಾಚಿಕೆ ಗೀಚಿಗೆ ಅಂತ ಏನಿಲ್ಲ. ಎರಡನೇದರ ಬರೋಣ, ಅತಿ ಎಷ್ಟು ಸ್ಟ್ರಾಂಗೆಸ್ಟ್ ಆ್ಯಂಡ್ ಕಟ್ಟುನಿಟ್ಟಾದ ಧರ್ಮವನ್ನು ಪಾಲಿಸುವವರು ಅಂತ ಹೇಳಿದ್ರೆ ಮುಸ್ಲಿಮರು. ಅವರಲ್ಲಿ ನೋಡಿ, ಟೋಪಿ ಹಾಕದೆ, ಬಿಳಿ ಇದಾಕದೆ ಮಸೀದಿಗೆ ಹೋಗುವಾಗಿಲ್ಲ. ಅವರು ಕೂತ್ಕೊಳ್ಳೋ ಜಾಗದಲ್ಲಿ ಎಷ್ಟೇ ಅವನು ದೊಡ್ಡವನಾಗಲಿ ಎಲ್ಲರೂ ಈಕ್ವಲ್ ಆಗಿರ್ತಾರೆ. ಅವರದಲ್ಲಿ ಮಸೀದಿಗೆ ಹೋಗೋ ಎಲ್ಲರೂ ಅವ್ರ ಧರ್ಮದಲ್ಲೇ ಹೋಗಬೇಕು. ಆಗ ಅಂತೇಳಿ ಸಿಕ್ಕಿದನ್ನೆಲ್ಲ ಹಾಕಿಕೊಂಡು ಅರ್ಜೆಂಟ್ ಉಂಟಂತೇಳಿ ಹೋಗ್ಲಿಕ್ಕೆ ಇಲ್ಲ. ಎರಡನೇದ್ದು ಏನು ಗೊತ್ತುಂಟಾ, ಅವರಲ್ಲಿ ಮುಸ್ಲಿಮರು ನೋಡಿ,
ನೀವು ಎಷ್ಟು ಕಡೆ ನೋಡಿರ್ಬೋದು, ಅವರನ್ನು ಯಾರಂತೆ ಗೊತ್ತಾಗೋದಿಲ್ಲ. ಮುಸ್ಲಿಮರು ಹೇಗಿದ್ದಾರೆ ಅಂತ ನೋಡ್ಲಿಕ್ಕೆ ಗೊತ್ತಾಗಿಲ್ಲ ನಿಮಗೆ. ಮಹಿಳೆಯರನ್ನು ಗೊತ್ತಾಗೋದಿಲ್ಲ, ಯಾಕಂದರೆ ಅವರು ಫುಲ್ಲು ಅವರ ತತ್ವವನ್ನು ಪಾಲಿಸ್ತಾ ಇರ್ತಾರೆ. ಆದರೆ ಹಿಂದೂ ಧರ್ಮಗಳಲ್ಲಿ ಎಲ್ಲಿದೆ ಉಂಟು ಸರ್? ಎಲ್ಲಿಯಾದರೂ ನೀವು ನೋಡಿದ್ದೀರಾ? ಯಾವ ಧರ್ಮದವರಂತೆ ಗೊತ್ತಾಗೋದಿಲ್ಲ, ಹಾಗೆ ಇರ್ತಾರೆ. ದೇವಸ್ಥಾನ ಹೋಗಿ ಒಳ್ಳೆ ದೊಡ್ಡಿಗೆ ಹೋಗಿದಾಗೆ ಹೋಗ್ತಾರೆ. ಇದು ಸರಿಯೇ ಅಂತ ಆತ್ಮ ಅವಲೋಕನ ಮಾಡಬೇಕಾದ ಅನಿವಾರ್ಯತೆ ಇದೆ. ಇಲ್ಲ ಇದ್ರೆ ಏನಾಗುತ್ತೆ ಗೊತ್ತುಂಟಾ? ಕೊಚ್ಚು ಪ್ರವಾಹ ಬಂದಾಗ ಏನಾಗ್ತದೆ, ಕೊಚ್ಚಿ ಹೋಗುದಿಲ್ಲ ಇದೆಲ್ಲ ಹಾಗೆ ಆಗಿಬಿಡ್ತಾರೆ ಅಂತ ಹೇಳಿ ನನ್ನ ಒಂದು ಭಾವನೆ. ಹಿಂದೂ ಧರ್ಮದಲ್ಲಿ ಇದ್ದವರು ಅನುಯಾಯಿಗಳು, ಯಾಕಂದರೆ ಇದು ಬೇರೆಯವರು ಮಾಡಿದಲ್ಲ. ನಮ್ಮ ಧರ್ಮಕ್ಕೆ ಬಂದು ಇವರು ಬೇರೆಯವರನ್ನು ನೋಡಿ ಒಳ್ಳೆ ಅಸಂಪ್ಷನ್ ಮಾಡಿಕೊಂಡಿದ್ದಾರೆ, ಬೇರೆಯವ್ರದ್ದು ಆಗಿರ್ತದೆ ಅಂತೇಳಿ. ಆ್ಯಕ್ಚುಲಿ ನೋಡಿ, ಅದು ಕಾರಣ ಆಗಿರ್ಬೋದು. ಎಲ್ಲ ಧರ್ಮಕ್ಕಿಂತ ಮೊದಲು ಬಂದದ್ದು ಹಿಂದೂ ಧರ್ಮ ಅಂತ ಹೇಳಿದ್ರೆ, ಅಂದರೆ ಮೊದಲು ಎಲ್ಲರೂ ಬೇರೆಯವರಾಗಿದ್ರಲ್ಲ. ಈಗ ಮುಸ್ಲಿಮರಾಗುವಕ್ಕಿಂತ ಮುಂಚೆ ಅವರು ಬೇರೆ ಧರ್ಮದಲ್ಲಿದ್ದರಲ್ಲ. ಅವರು ಅವರ ಧರ್ಮದ ಸ್ಥಾಪಕರಿದ್ದ ನಂತರ ಬಂದದಲ್ವ ಆ ಧರ್ಮ ಎಲ್ಲ. ಕ್ರಿಶ್ಚಿಯನ್ ಆಗಿರ್ಬೋದು, ಮುಸ್ಲಿಮ್ ಆಗಿರ್ಬೋದು ಎಲ್ಲ. ಆದರೆ ಹಿಂದೂ ಧರ್ಮದಲ್ಲಿ ಉಂಟಲ್ಲ, ಈ ಥರದ್ದೆಲ್ಲ ಎಲ್ಲೂ ಇಲ್ಲ. ಯಾರು ಸ್ಥಾಪನೆ ಮಾಡಿದರೆ ಗೊತ್ತಿಲ್ಲ, ಯಾಕಂದರೆ ಇದು ಪ್ರಕೃತಿ ದತ್ತವಾಗಿ ಇಂದ ಆದ ಕಾರಣ ನಾವು ಯಾಕೋ ವಿಪರೀತವಾಗಿ ಹೋಗ್ತಾ ಇದ್ದೀವಿ ಅಂತ ಸಾಗ್ತಾ ಇದೆ. ಯಾಕಂದರೆ ವಿಪರೀತ ಹೋದರೆ ಇದು ಪ್ರವಾಹ ಬಂದಾಗೆ ಆಗಿದೆ ನಮ್ಮ ಪರಿಸ್ಥಿತಿ. ಪ್ರವಾಹ ಬಂದರೆ ಏನಾಗ್ತದೆ, ಇದನ್ನೆಲ್ಲ ಹೋಗ್ತದೆ. ಅಂದರೆ ಸಂಸ್ಕೃತ ಎಂತ ಇರುವುದಿಲ್ಲ, ಸಂಸ್ಕಾರ ಎಲ್ಲ ಇರುವುದು ಏನಿರುವುದಿಲ್ಲ. ಬೇಕಾದ್ರೆ ನೋಡ್ಕೊಳ್ಳಿ, ಒಂದು ದಿವಸ ನಿಮ್ಮ ಅಡ್ರೆಸ್ ಇರುವುದಿಲ್ಲ, ನೀವು ಯಾರಂತೇಳಿ ಗೊತ್ತಿರೋದಿಲ್ಲ, ಹಾಗಾಗಿ ಬಿಟ್ಟಿಡ್ತೀರಾ ಅಂತೇಳಿ. ಅದಕ್ಕಾಗಿ ನಾವು ನಮ್ಮ ಸಂಸ್ಕೃತಿ ಎಂದು ಹೇಳಿದ್ರೆ, ಗಂಡಸರು ತಿಲಕವನ್ನು ಇಡುವುದು, ದೇವಸ್ಥಾನಗಳಾಗಲಿ ಪಬ್ಲಿಕ್ ಪ್ಲೇಸ್ ಅಲ್ಲ, ಎಲ್ಲಿಯೇ ಬೇಕಾದ್ರೆ ಕೇಳಿ, ಯಾರು ತಡೆಯೋರಂತ ಕೇಳಿ. ನೀವು ಯಾಕೆ ಹೆದರ್ತೀರಾ? ಬೇರೆಯವ್ರು ನೋಡಿ, ಪೊಲೀಸ್ ಅವರನ್ನು ನೋಡಿ ತಿಲಕವನ್ನು ಯಾಕೆ ಉಜ್ಜಿತೀರಾ? ನೀವು ಕೇಳಿ, ಸಂವಿಧಾನದಲ್ಲಿ ಎಲ್ಲಿ ಬರ್ತೀವಿ ತೋರಿಸು ಅಂತ ಕೇಳಿ, ಹೌದಲ್ವಾ? ನೀವು ಯಾಕೆ ಹೆದರ್ತೀರಾ? ನೀವು ಹೆದರಿದ ಥರನೇ ಬೇರೆಯವರೆಲ್ಲ ಕ್ವಶನ್ ಮಾಡೋದು, ಬೇರೆಯವರೆಲ್ಲ ತಿರುಗುದಿಲ್ವಾ ಅವರ ಧರ್ಮವನ್ನು ಪಾಲಿಸಿಕೊಂಡು? ನೀವು ಯಾಕೆ ಎದುರು ಬುಕ್ಕಳ ಥರ ಇರ್ತೀರಾ? ನೀವೇನು ತಪ್ಪು ಮಾಡಿದವರ? ನಿಮ್ಮ ಧರ್ಮವನ್ನು ತೋರಿಸಲಿಕ್ಕೆ ಸಂವಿಧಾನದಲ್ಲಿ ಎಲ್ಲಿ ಬರೆದಿದ್ದಾರೆ? ತೋರಿಸಬಾರದು ಅಂತೇಳಿ, ಅಂದರೆ ಬೇರೆಯವರಿಗೆ ಟಾರ್ಚರ್ ಕೊಡಬಾರ್ದು ಅಂತ ಹೇಳಿದ್ದಾರೆ ಹೊರತು, ನೀವು ನಿಮ್ಮ ಧರ್ಮವನ್ನು ಪಾಲನೆ ಮಾಡಿ ಅಂತ ಫ್ರೀಡಮ್ ಕೊಟ್ಟಿದ್ದಾರಲ್ಲ, ಅದರ ಅರ್ಥ ಏನಾಗಿದೆ ಗೊತ್ತುಂಟಾ? ಈ ಭಾರತದಲ್ಲಿ ಎಲ್ಲ ಕಲಬೆರಕೆ ಆಗಿ ಯಾವಾಗಿಂದ ಸ್ವಾತಂತ್ರ್ಯ ಬಂದ ನಂತರ ಕಾಂಗ್ರೆಸ್ನವರು ಆಡಳಿತ ಮಾಡಿ ಎಲ್ಲ ಕಲಬೆರಕೆ ಮಾಡಿಟ್ಟಿದ್ದಾರೆ ಮನುಷ್ಯರನ್ನೇ. ಯಾರಿಗೆ ಹಿಂದೂಗಳಿಗೆ ಗೊತ್ತಿಲ್ಲ ನಾವು ಯಾರು ಅಂತೇಳಿ ಹಾಗೆ ಮಾಡಿಬಿಟ್ಟಿದ್ದಾರೆ. ಈಗ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದಾರೆ, ಈಗ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬರ್ತದೆ, ಎಷ್ಟು ಹೀನಾಯವಾಗಿ ಒಂದು ದೇವಸ್ಥಾನ ನೋಡ್ತಾ ಇದೆ ಅಂತ ಹೇಳಿದ್ರೆ, ಒಳ್ಳೆ ದೊಡ್ಡ ಥರ ಆಗಿಬಿಟ್ಟಿದೆ. ಏನು ರೂಲ್ಸ್ ಇಲ್ಲ, ಎಂಥ ಹೊಸ ರೂಲ್ಸು, ಹುಚ್ಚರ ಥರ ರೂಲ್ಸು. ಆ ರೂಲ್ಸ್ ಅನ್ನು ಉಂಟಲ್ಲ, ಬೇರೆಯವರ ಧರ್ಮದಲ್ಲಿ ಪಾಲನೆ ಮಾಡಲಿಕ್ಕೆ ಉಂಟಲ್ಲ, ಓಡಿಸ್ಬೋದು ಮುಖ್ಯಮಂತ್ರಿಯನ್ನು ನೋಡದೆ. ಅವರ ಧರ್ಮದಲ್ಲಿ ಎಲ್ಲೂ ಅಪ್ಲೈ ಆಗೋದಿಲ್ಲ, ಹಿಂದೂ ಧರ್ಮದಲ್ಲಿ ಯಾಕೆ ಅಪ್ಲೈ ಆಗ್ತಿದೆ ಅಂತೇಳಿ ನೀವು ಕೇಳಬೇಕಲ್ಲ. ನೀವು ಅದನ್ನು ಹಿಂದೂ ನಾಯಕರೆಲ್ಲ ಕೇಳುವುದಿಲ್ವೇ? ಮತ್ತು ಸುಮ್ಮನೆ ಬಾಯಿ ಬಿಡ್ತೀರಾ, ಭಾಷಣ ಬಿಡ್ತೀರಾ, ಅಷ್ಟಕ್ಕೆ ಸೀಮಿತ ಆಗಬೇಡಿ ಹಿಂದೂ ನಾಯಕರೇ. ನೀವು ಕೇಳಿ, ಪ್ರೊಟೆಸ್ಟ್ ಮಾಡಿ, ಒಂದೊಂದು ಸಣ್ಣ ಮಿಸ್ಟೇಕನ್ನು ಬಿಡಬೇಡಿ. ನೀವು ಸಂವಿಧಾನದಲ್ಲಿ ಇದೆ ಅಂತ ಹೇಳಿ, ನಿಮ್ಮ ಧರ್ಮವನ್ನು ಪಾಲನೆ ಮಾಡಲಿಕ್ಕೆ ಹಕ್ಕಿದೆ ಅಂತ. ಹಾಗಂತೇಳಿ ನಿಮ್ಮ ಧರ್ಮದಲ್ಲಿ ಏನು ಗೊತ್ತುಂಟಾ? ಶಾಲು, ಗಂಡಸರಿಗೆ ಏನು ಗೊತ್ತುಂಟಾ? ಶಾಲು, ತಿಲಕ, ಕೇಸರಿ ಹಾಕ್ಬೇಕಂತಿಲ್ಲ, ಯಾವ ಡ್ರೆಸ್ ಹಾಕ್ಬೋದು, ಕ್ಲೀನ್ ಇರಲಿ. ನಿಮಗೆ ಇಷ್ಟವಾದ ಡ್ರೆಸ್ಸನ್ನು ಹಾಕೊಂಡು ಹೋಗ್ಬೋದು. ಕೇಸರಿ ಸಾಲು ಬೇಕಾದ್ರೆ ಇರಲಿ. ಒಂದು ಒಳ್ಳೆ ಸ್ವಾಮೀಜಿಯಾಗಿ ಹೋಗಬೇಡಿ ಕೇಸರಿ ಅಂತೇಳಿ, ಅರ್ಥ ಆಯ್ತಾ? ಮತ್ತು ನೀವು ಪಂಚೆ ಅಲ್ಲ, ಲುಂಗಿ ಅಲ್ಲ, ಕಚ್ಚೆ ಕಟ್ಟುಕೊಂಡು ಹೋಗಿ ಯಾವನ್ನು ನಿಲ್ಲಿಸ್ತಾನೆ ಅಂತ ನೋಡಿ ನೀವು ಕೇಳಿ. ಇಲ್ಲದ್ರೆ ನಮ್ಮಂಥ ಯುವಕರ ಹತ್ರ ಕೇಳಿ, ಯಾವದ ಸಂವಿಧಾನದಲ್ಲಿ ಎಲ್ಲಿದೆ ಅಂತೇಳಿ ತೋರಿಸ್ಲಿಕ್ಕೆ ಹೇಳಿ, ಯಾರು ನಿಲ್ಲಿಸ್ತಾರೆ ಅವರ ಹತ್ರನೇ. ಇಲ್ಲದ್ರೆ ಬಿಡುವುದಿಲ್ಲ ಅಂತ ಹೇಳಿ ನಿಮ್ಮನ್ನು. ಗೊತ್ತಾಯ್ತಾ? ಕೋರ್ಟಲ್ಲಿ ಏನಾಗೋದಿಲ್ಲ, ಯಾಕಂದರೆ ನಮ್ಮಂಗೆಯೂ ಹಕ್ಕಿ ಇರ್ತದೆ. ಯಾವ ಪೊಲೀಸ್ನವರು ನಿಲ್ಲಿಸೋ ಹಾಗಿಲ್ಲ. ನಮ್ಮ ಸಂಸ್ಕಾರವನ್ನು ಬೇರೆಯವರಿಗೆ ಟಾರ್ಚರ್ ಆಗಬಾರ್ದು ಅಷ್ಟೇ. ಬೇರೆಯವರು ಟಾರ್ಚರ್ ಮಾಡಿದರೆ ಅವರು ಸುಮ್ಮನೆ ಇರ್ತಾರಲ್ಲ, ನೀವು ಸುಮ್ಮನೆ ಇದ್ದಾಗ ಉಂಟಲ್ಲ, ಟಾರ್ಚರ್ ಮಾಡಿದ್ರೆ ಉಂಟಲ್ಲ, ಏನು ಬೇಕಾದ್ರೆ ಮಾಡಿಬಿಡಿ ಕಾನೂನಿನ ಪ್ರಕಾರ ಅಂತೇಳಿ. ಮತ್ತು ಮಹಿಳೆಯರಿಗೆ ಬೆಸ್ಟ್ ಅಂತ ಹೇಳಿದ್ರೆ ಈ ಚೂಡಿದಾರವೆಲ್ಲ ಇದು ಎಂಥದನ್ನ ಬೇರೆ ಧರ್ಮದವ್ರದ್ದೆಲ್ಲ ಸಂಸ್ಕಾರ ಆಗಿದೆ. ಆದ ಕಾರಣ ದಯವಿಟ್ಟು ಎಲ್ಲರೂ ಉಂಟಲ್ಲ, ಸಣ್ಣ ಮಕ್ಕಳು ಲಂಗದಾವಣಿ, ದೊಡ್ಡ ಸ್ತ್ರೀಯರು ಏನು ಗೊತ್ತನಾ, ಹುಡುಗಿಯರು ಲಂಗದಾವಣಿಯಲ್ಲಿ ಇರಲಿ, ಹಾಫ್ ಸೀರೆ ಬೇಕಾದ್ರೆ ಮದುವೆ ಆಗುವವರೆಗೆ. ಮದುವೆ ಆದ ನಂತರ ಎಲ್ಲರೂ ಒಳ್ಳೆ ಬೇರೆ ವಿಚಿತ್ರವಾಗಿ ಕಾಣುವ ಹಾಗೆ ಚೂಡಿದಾರನ್ನು, ಬೇರೆ ಡ್ರೆಸ್ಸನ್ನೆಲ್ಲ ಹಾಕ್ಕೊಂಡು ಹೋಗಬೇಡಿ. ಅಂದರೆ ದೇವಸ್ಥಾನಗಳಿಗೆ ಬೇರೆ ಎಲ್ಲಿ ಬೇಕಾದ್ರೆ ಹಾಕ್ಕೊಂಡು ಹೋಗಿ, ಯಾಕಂದರೆ ನೀವನ್ನು ಎಲ್ಲಿ ಬೇಕಾದ್ರೆ ಎತ್ಕೊಂಡು ಹೋಗಲಿ, ದೇವಸ್ಥಾನದಲ್ಲಿ ಬೇಡ. ಸೀರೆಯನ್ನೇ ನೀವು ಕನ್ಫರ್ಮ್ ಮಾಡಿಬಿಡಿ.
ಮಹಿಳೆಯರು ಮದುವೆ ಆದವರು ಅಂದರೆ ವಯಸ್ಸಿಗೆ ಬಂದವರನ್ನು ಪ್ರಿಪೇರ್ ಮಾಡಿ ಅಂತ ಹೇಳ್ತಾ, ನಾವು ಹಿಂದೂ ಧರ್ಮವನ್ನು, ಹಿಂದೂ ನಮ್ಮ ಸಂಸ್ಕೃತಿಯನ್ನು ನಾವೇ ಇಡೀ ಜಗತ್ತಿಗೆ ತೋರಿಸೋಣ. ಗಂಡಸರು ಕಚ್ಚೆಯನ್ನು ಮತ್ತು ಶಾಲನ್ನು ಹಾಕಿಕೊಂಡು ಒಳ್ಳೆ ಹೀರೋ ಥರ ಪೋಸ್ಟಲ್ಲಿ ಹೋಗೋಣ, ಪಿಕ್ಚರಲ್ಲಿ ಬಿಟ್ಟು ಇಲ್ಲಿ ಸಹ ಹೋಗೋಣ. ಮತ್ತು ಮಹಿಳೆಯರು, ಸಣ್ಣ ಮಕ್ಕಳು ಇದು ಲಂಗದವಣಿ, ಮತ್ತು ದೊಡ್ಡವರು ಇದು ಸಾಧಾರಣ ವಯಸ್ಸಿಗೆ ಬಂದ ನಂತರ ನೀವು ಹಾಫ್ ಸೀರೆಯನ್ನು ಹಾಕಿಕೊಂಡು ಹೋಗಿ, ಮತ್ತು ವಯಸ್ಕರಾದ ನಂತರ ನೀವು ಸೀರೆಯನ್ನು ಹಾಕಿಕೊಂಡು ಅದೇ ಎಷ್ಟು ಬ್ಯೂಟಿಫುಲ್ ಕಾಣ್ತದೆ ಅಂತೇಳಿ ಈಗ ನೋಡಿ ಫಾರಿನವರು ಕೂಡ ನಮ್ಮ ಅದನ್ನು ಟ್ರೆಂಡನ್ನು ಇದು ಫಾಲೋ ಮಾಡ್ತಾ ಇದ್ದಾರೆ. ಯಾಕಂದರೆ ಅದು ಅಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತದೆ. ನಮ್ಮನ್ನು ಯಾವನಿಗೂ ಅದನ್ನು ಇಂಥ ಕೆಟ್ಟ ದೃಷ್ಟಿಯನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಈಗ ನೋಡಿ ನೀವು ಹುಡುಗರೇ ಗಂಡಸರು ಕಚ್ಚೆ ಮತ್ತು ಶಾಲನ್ನು ಹಾಕಿಕೊಂಡು ಹೋಗಿ, ಪೈಜಾಮು ಏನು ಬೇಕಾದ್ರೆ ಹಾಕಿಕೊಂಡು, ಶಾಲ್ ಬೇಕಾದ್ರೆ ಕೇಸರಿ ಇರಲಿ, ಬೇಕಾದ್ರೆ ಅದನ್ನ ಸ್ಟೈಲೇ ಬೇರೆ. ನಾವು ನೋಡಿ, ನಾವು ನಮ್ಮ ನಟ ನೃತ್ಯ ಸಂಗೀತದಲ್ಲಿ ನಾವು ಕಚ್ಚೆಯನ್ನು ಹಾಕಿಕೊಂಡು, ಇದು ಕುರ್ತವನ್ನು ಹಾಕಿಕೊಂಡು, ಶಾಲು ಕೇಸರಿಯನ್ನು ಹಾಕಿಕೊಂಡು ನಾವು ಪ್ರೋಗ್ರಾಮ್ ನೀಡ್ತಾ ಇದ್ದೀವಿ ಇಲ್ವಾ? ಅದೆಷ್ಟು ರಮಣೀಯವಾಗಿರ್ತದೆ ನೋಡಿ. ಆ ಪೋಸ್ ನೋಡ್ಲಿಕ್ಕೆ ಉಂಟಲ್ಲ, ಅದು ಆ್ಯಕ್ಚುಲಿ ನಾವು ಪೋಸ್ ಕೊಡ್ಬೋದಿತ್ತು. ಅಂದರೆ ನಾವು ರ್ಯಾಂಪ್ ಮಾಡ್ತಾ ಇಲ್ಲ, ನಾವು ಭಜನೆ ಕಾರ್ಯಕ್ರಮ ಭಜನ್ಸಲ್ಲಿ ಹೋಗ್ತಾ ಇರೋದ ಕಾರಣ ನಾವು ರ್ಯಾಂಪ್ ಮಾಡ್ತಾ ಇಲ್ಲ. ನಮ್ಮ ವೇವ್ಸ್, ನಮ್ಮ ಸ್ಟೈಲ್ ಆ ಥರ ಇರ್ತದೆ. ಎಲ್ಲರೂ ನಾನು ನಿಮ್ಮ ಗಿರೀಶ್ ಪಿರಡಕ ನಮ್ಮಂತೆ ಆಗಿ ನಮ್ಮ ಶಕ್ತಿಯನ್ನು ತೋರಿಸೋಣ, ನಾವು ನಮ್ಮವರಂತ ತೋರಿಸೋಣ. ಅಂದರೆ ಹುಡುಗಿಯರು ಏನು ಗೊತ್ತುಂಟಾ, ಸಣ್ಣ ಮಕ್ಕಳು ಲಂಗದವಣಿಯಲ್ಲಿ, ದೊಡ್ಡ ಮಕ್ಕಳು ಹಾಫ್ ಸೀರೆಯಲ್ಲಿ, ಮತ್ತು ವಯಸ್ಕರು ಮದುವೆ ಆದವರೆಲ್ಲ ಸೀರೆಯಲ್ಲಿ ಕಂಗಳಿಸಿ ಎಂಜಾಯ್ ಮಾಡೋಣ, ಲೈಫನ್ನು ಡಿಫರೆಂಟಾಗಿ ಕಾಣೋಣ. ಪುರುಷರು ಏನು ಗೊತ್ತುಂಟ, ಈ ಪ್ಯಾಂಟೆಲ್ಲ ಮೊದಲು ಬಂದದ್ದು ಬ್ರಿಟಿಷರು, ನಾವು ತಿಳ್ಕೊಂಡಿದ್ದಾರೆ ಬ್ರಿಟಿಷರು ನಮಗೆ ಕೊಟ್ಟದ್ದು. ನಾವು ಕಚ್ಚೆಯನ್ನು ಹಾಕಿದ ನಂತರ ಅವರು ಈ ಪ್ಯಾಂಟ್ ಶೇಪನ್ನು ತಗೊಂಡು ಬಂದದ್ದು. ಈಗ ನಾವೇ ಕಚ್ಚೆಯನ್ನು ಹಾಕಿ, ಶಾಲನ್ನು ಹಾಕಿ, ಒಂದು ಕೇಸರಿ ಶಾಲನ್ನು ತಿರುಗಿಸಿಕೊಂಡು ಸ್ಟೈಲ್ ಆಗಿ ಪೋಸ್ ಕೊಡೋಣ ಅಂತ ಹೇಳ್ದ ನಾನು ನಿಮ್ಮ ಗಿರೀಶ್ ಪೇರಡಕ ಒಂದು ವಂಡರ್ಫುಲ್ ನಮ್ಮ ಜೋಶನ್ನು ತೋರಿಸ್ತಾ ಹೊಸ ಒಂದು ಪರಿವರ್ತನೆ ಮಾಡು ಅಂತ ಹೇಳ್ತಾ ನಾನು ನಿಮ್ಮ ಗಿರೀಶ್ ಪೇರಡಕ. ಹಾಗೆ ನನ್ನ ಫೇಸ್ಬುಕ್ ಗಿರೀಶ್ ಪೇರಡಕ ಅಫಿಷಿಯಲ್ಗೆ ಲೈಕ್ ಕೊಡಲಿಕ್ಕೆ, ಸಬ್ಸ್ಕ್ರೈಬರ್ ಮಾಡಲಿಕ್ಕೆ ಮರೆಯದಿರಿ. ಹಾಗೆ ನಮ್ಮ ನಟವರ ನೃತ್ಯ ಸಂಗೀತ ಎನ್ನುವ ಭಕ್ತಿ ಭಜನ್ಸ್ ಸಂಗೀತ ಉಂಟಲ್ಲ, ಅದಕ್ಕೂ ಕೂಡ ಸಬ್ಸ್ಕ್ರೈಬರ್ ಆಗಿ ಮರೆಯಬೇಡಿ. ಇನ್ನು ಹೊಸ ನಮ್ಮ ಚಾನಲ್ಸ್ ಬರ್ತಾ ಇದೆ. ಹೀಗೆ ಏನು ಗೊತ್ತುಂಟ, ಈಗ ನಿಗೂಢವಾದ ದೇವಸ್ಥಾನಗಳನ್ನೆಲ್ಲ ಹುಡುಕುವುದು, ಆ ಥರ ವಿಶೇಷತೆಯನ್ನು ಹೇಳುವ ಇನ್ನೊಂದು ಚಾನಲ್ ಬರ್ತದೆ. ಅದರ ಹೆಸರು ಈಗ ಕನ್ಫರ್ಮ್ ಆಗಲಿಲ್ಲ ಸದ್ಯಕ್ಕೆ. ಈ ವಿಜಯದಶಮಿ ಒಂದು ಬರ್ಬೋದು ಮೇಸ್ಟ್ಲಿ, ದೇವರ ಒಂದು ಆಶೀರ್ವಾದದೊಂದಿಗೆ ಅಂತ ಹೇಳ್ತಾ ನಾನು ನಿಮ್ಮ ಗಿರೀಶ್ ಪೇರಡಕ ನಮ್ಮೆಲ್ಲ ಗಿರೀಶ್ ಪೇರಡಕ ಅಫಿಷಿಯಲ್ ಚಾನಲನ್ನು ಮತ್ತು ನಟರ ನೃತ್ಯ ಸಂಗೀತವನ್ನು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಲಾಖ್ಪತಿಯಾಗಿ ಕರೋಡ್ಪತಿಯಾಗಿ ಮಾಡಿ ಅಂತ ಹೇಳ್ತಾ, ನಾನು ಯಾವಾಗಲೂ ಈ ಥರ ಸ್ಪೀಚ್ ಕೊಡಬೇಕಾದ್ರೆ ನಿಮಗೆ ನಿಮ್ಮ ಇನ್ಸ್ಪಿರೇಷನ್ ಬೇಕು. ಈಗ 100ರಲ್ಲಿ 10ರಲ್ಲಿ 20ರಲ್ಲಿ ಇರುವುದೆಲ್ಲ 1000ದಲ್ಲಿ ಲಕ್ಷದಲ್ಲಿ ಸಬ್ಸ್ಕ್ರೈಬರ್ ಆಗಿ ನನ್ನ ಈ ಕಮೆಂಟ್ಸನ್ನು ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಧರ್ಮವನ್ನು ನಾವು ಪಾಲಿಸೋಣ. ಅದಂತ ಹೇಳಿದ್ರೆ ಆ್ಯಕ್ಚುಲಿ ಖುಷಿ ಆಗಬೇಕು. ನಮ್ಮ ಸ್ಟೈಲ್ ನೋಡಿ, ಧೋತಿಯಲ್ಲಿ ಶ್ರೀಕೃಷ್ಣನ ಥರ ನಾವು ಕಚ್ಚೆಯನ್ನು ಕಟ್ಟಿಕೊಂಡು ಸ್ಟೈಲಾಗಿ ಶಾಲೆಲ್ಲ ಹಾಕಿಕೊಂಡು, ಒಂದು ಶಾಲನ್ನು ಕುತ್ತಿಗೆಗೆ ಹಾಕಿಕೊಂಡು ಸ್ಟೈಲಾಗಿ ಕೂಲಿಂಗ್ ಗ್ಲಾಸ್ ಬೇಕಾಗಿ ಇಟ್ಟುಕೊಂಡು ಪೋಸ್ ಕೊಟ್ಟುಬಿಡಿ ವಿಭೂತಿಯೊಂದಿಗೆ ಶ್ರೀಕೃಷ್ಣನ ಥರ. ಹಾಗೆ ರುಕ್ಮಿಣಿ ಥರ ಉಂಟಲ್ಲ, ಸ್ತ್ರೀಯರನ್ನು ಹುಟ್ಟು ಕಂಗೊಳಿಸಿ ಅಂತ ಹೇಳ್ತಾ ನಾನು ನಿಮ್ಮ ಗಿರೀಶ್ ಪೇರಡಕ. ವಂದನೆಗಳು. ಜೈ ಶ್ರೀಕೃಷ್ಣ.